ಸರ್ ಇದಿಷ್ಟು ಪ್ರಾಜೆಕ್ಟ್ಸ್ದು ಡೀಟೇಲ್ಸ್ ಸಬ್ಮಿಟ್ ಮಾಡಬೇಕು. ಎಂಡ್ ಆಫ್ ದ ಡೇ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್. ಸ್ವಲ್ಪ ಪ್ರಾಯೋರಿಟಿ ಇದೆ ವಿನೋದ, ಸ್ವಲ್ಪ ನೋಡ್ಕೊಂಡು ಬೇಗ ಶೋರ್ ಕಳಿಸ್ಕೊಡಿ. ಶೋರ್ ಸರ್, ಕಳಿಸ್ಕೊಡ್ತೀನಿ. ಮತ್ತೆ ನಿಮ್ಮ ಬ್ರದರು 10th ಅಲ್ಲ ಈ ಸತಿ? ಹಾಂ ಸರ್, ಹೌದು. ವಾಟ್ ನೆಕ್ಸ್ಟ್? ಸರ್ ರಿಸಲ್ಟ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಹೊರಗಡೆ ಬಂದರೆ ತುಂಬ ಲೈಕ್ ಎನ್ ನಂಬರ್ ಆಫ್ ಆಪ್ಷನ್ಸ್, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಿಮ್ಗೇನಾದರೂ ಐಡಿಯಾ ಇದೆ ಸರ್ ಅದ್ರ ಬಗ್ಗೆ? ಅದಕ್ಕೆ ಅಲ್ವಾ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇರೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ನಿಮ್ಮ ಹರೀಶ್, ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇಂದ. ಟೆಂತ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈಗ ಮುಂದೆ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಇರೋ ಒಂದೇ ಟೆನ್ಷನ್ ಅಂದರೆ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಏನಾಗುತ್ತೆ ಅನ್ನೋದು. ಸೊ ರಿಸಲ್ಟ್ಸ್ ಬಂತು, ಮುಂದೇನು? 10th ಆದಮೇಲೆ ನೀವು ತೊಗೊಳ್ಳೋಂಥ ಡಿಸಿಷನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಚೂಸ್ ಮಾಡೋ ಪಾತೆ ನಿಮ್ಮ ಫ್ಯೂಚರ್ನ ಶೇಪ್ ಮಾಡುತ್ತೆ. ಸೊ 10th ಆದಮೇಲೆ ಏನು ಮಾಡ್ಬೋದು? PU ಇದೆ, ಡಿಪ್ಲೊಮೊ ಮಾಡ್ಬೋದು, ITI ಮಾಡ್ಬೋದು. ಯಾವ ಚೂಸ್ ಮಾಡಿದ್ರೆ ನಿಮ್ಗೆ ಏನು ಆಪರ್ಚುನಿಟಿ ಸಿಗುತ್ತೆ? PU ಅಲ್ಲಿ ನಮಗೆ ಇರೋದು ಸೈನ್ಸು, ಆರ್ಟ್ಸು, ಕಾಮರ್ಸು. ಸೊ ಡಿಪ್ಲೊಮೊ ಅಂತ ಬಂದರೆ ಮೋಸ್ಟ್ ಪಾಪ್ಯುಲರ್ ಬಂದು ಸಿವಿಲ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇದೆ, ಆಟೋಮೊಬೈಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, IT ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ. ಮತ್ತು ತುಂಬ ಹೈ ಡಿಮ್ಯಾಂಡಿಂಗ್ ಜಾಬ್ ಈಗ ಬಂದಿರೋದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸು, ರೋಬೋಟಿಕ್ಸು, ಮೆಕಾಟ್ರಾನಿಕ್ಸು, ಸೈಬರ್ ಸೆಕ್ಯೂರಿಟಿ, ಇದೆಲ್ಲ ಬಂದು ಈಗ ಮೋಸ್ಟ್ ಡಿಮ್ಯಾಂಡಿಂಗ್ ಇರೋವಂಥದ್ದು. ಇನ್ನು ಕ್ರಿಯೇಟಿವ್ ಫೀಲ್ಡಲ್ಲಿ ಬಂತು ಅಂದರೆ ನಿಮಗೆ ADFT ಅಂದರೆ ಫ್ಯಾಷನ್ ಟೆಕ್ನಾಲಜಿ ಆಗಿರಲಿ, ಇಂಟೀರಿಯರ್ ಡಿಸೈನಿಂಗ್ಸ್ ಆಗಲಿ, ಆ್ಯನಿಮೇಷನು, ಗ್ರಾಫಿಕ್ ಡಿಸೈನು, ಈ ಥರದ್ದೆಲ್ಲ ಇದೆ. ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ನಿಮಗೆ D-Pharma ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಬರುತ್ತೆ, ಅಗ್ರಿಕಲ್ಚರಲ್ ಫೀಲ್ಡಲ್ಲೆಲ್ಲ ಮಾಡ್ಬೋದು. ಸೊ ನೆಕ್ಸ್ಟು ITI ಅಂತ ಬಂದರೆ ಎಲೆಕ್ಟ್ರಿಕಲಲ್ಲಿ ನಿಮಗೆ ಎಲೆಕ್ಟ್ರಿಷಿಯನ್ ಆಗ್ಬೋದು, ವೈರ್ಮೆನ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಸ್ ಆಗ್ಬೋದು, ಇಲ್ಲ ಟೆಕ್ನಿಷಿಯನ್ ಆಗ್ಬೋದು. ಅದೇ ನೀವು ಮೆಕ್ಯಾನಿಕಲಲ್ಲಿ ತೊಗೊಂಡ್ರೆ ಫಿಟ್ಟರು, ಟರ್ನರು, ಮಷಿನಿಸ್ಟು, ವೆಲ್ಡರು, ಡೀಸೆಲ್ ಮೆಕ್ಯಾನಿಕ್ ಆಗ್ಬೋದು. ಅದೇ ನಮ್ಮ ಸಿವಿಲ್ ಫೀಲ್ಡ್ ಕನ್ಸ್ಟ್ರಕ್ಷನಲ್ಲಿ ಆದರೆ ಪ್ಲಂಬರು, ಕಾರ್ಪೆಂಟರು, ಮೇಸನ್, ಈ ಥರದ್ದೆಲ್ಲ ಆಪರ್ಚುನಿಟೀಸ್ ಇದೆ. ಇದಿಷ್ಟು ಬೇಸಿಕ್ ಕೋರ್ಸ್ನ ಮಾಹಿತಿ ಆಗಿತ್ತು. ಸೊ ಯಾರೋ ನನ್ನ ಫ್ರೆಂಡು ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಈ ಕೋರ್ಸ್ ತೊಗೊಂಡಿದ್ದಾನೆ, ಆಮೇಲೆ ಫ್ರೆಂಡ್ಸ್ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು, ಇಲ್ಲ ಪಕ್ಕದ ಮನೆಯವ್ರು ಸಜೆಸ್ಟ್ ಮಾಡಿದ್ರು, ನನ್ನ ಅಣ್ಣ ತಮ್ಮ ಯಾರೋ ಸಜೆಸ್ಟ್ ಮಾಡಿದ್ರು ಅಂತ ತೊಗೊಳೋದಕ್ಕೂ ಮುಂಚೆ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ ಮೇಲೆ ರಿಸರ್ಚ್ ಮಾಡಿ, ಮುಂದೆ ಫ್ಯೂಚರ್ ಹೇಗಿದೆ, ನನಗೆ ಸೆಕ್ಯೂರಿಟಿ ಹೇಗಿರುತ್ತೆ, ನನ್ನ ಫ್ಯಾಮಿಲಿ ಎಲ್ಲ ಹೇಗಿರ್ಬೋದು, ಇದನ್ನೆಲ್ಲ ರಿಸರ್ಚ್ ಮಾಡಿ ನೀವು ಮುಂದೆ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಬ್ರು ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ತುಂಬಾನೇ ಸಕ್ಸಸ್ ಕಂಡ್ರು ಅಂತ ಹೇಳಿದ್ರೆ ಅದು ನಮಗೂ ವರ್ಕೌಟ್ ಆಗುತ್ತೆ ಅಂತ ಇಲ್ಲ, ಆಗಲ್ಲ ಅಂತಾನೂ ಇಲ್ಲ. ಬಟ್ ಅದೇ ನೀವು ನಿಮ್ಮ ಇಂಟ್ರೆಸ್ಟ್ ಮೇಲೆ ವರ್ಕ್ ಮಾಡಿದ್ರೆ ಪಕ್ಕಾ ಸಕ್ಸಸ್ ಕಾಣುತ್ತೀರಾ. ಚೂಸ್ ವೈಸ್ಲಿ. ಸೊ ಎಲ್ಲ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ. ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ PU ತೊಗೊಂಡ್ರೆ ಏನು ಆಪರ್ಚುನಿಟೀಸ್ ಇರುತ್ತೆ, ಡಿಪ್ಲೊಮೊ ಮಾಡಿದ್ರೆ ಏನು ಆಪರ್ಚುನಿಟೀಸ್ ಇರುತ್ತೆ, ITI ಮಾಡಿದ್ರೆ ಏನು ಆಪರ್ಚುನಿಟೀಸ್ ಅಂತ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾವು ಮುಂದಿನ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು.